ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಆಸ್ ಎ ಇಂಡಿಯನ್ಸ್, ನಮ್ಮ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನಾನು ನನ್ನ ಲೈಫ್ ಸ್ಟೈಲ್ ಅನ್ನ ಯಾವ ರೀತಿ ಮೇಂಟೈನ್ ಮಾಡಿದೆ, ಆ ಲೈಫ್ ಸ್ಟೈಲ್ ಗಿಂತ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ನಾವು ನಮ್ಮ ಚಿಲ್ಡ್ರನ್ಸ್ ಗೆ ಕೊಡಬೇಕು, ನನ್ನ ನೆಕ್ಸ್ಟ್ ಜನರೇಷನ್ ನನಗಿಂತ ಸ್ವಲ್ಪ ಚೆನ್ನಾಗಿರ್ಬೇಕು ಅಂತ ಹೇಳಿ ಯೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ತಮ್ಮ ಮಕ್ಕಳಿಗೆ ಏನಾದ್ರು ಮಾಡಿರ್ಬೇಕು ಅಂತ ಹೇಳಿ ರಿಯಲ್ ಎಸ್ಟೇಟ್, ಗೋಲ್ಡ್ ಮತ್ತು ಬೇರೆ ಬೇರೆ ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನನ್ನ ನೆಕ್ಸ್ಟ್ ಜನರೇಷನ್ ಗೆ ಒಂದು ಸ್ಟಾಕ್ ಪೋರ್ಟ್ಫೋಲಿಯೋ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತು ಆ ಸ್ಟಾಕ್ ಪೋರ್ಟ್ಫೋಲಿಯೋದಲ್ಲಿ ನಾನು ಅಂಟಿಲ್ ದ ಏಜ್ ಆಫ್ 60 ಐ ಇನ್ವೆಸ್ಟ್, ಅಂಡ್ 60 ವರ್ಷ ಆದ್ಮೇಲೆ ಆ ಸ್ಟಾಕ್ ಪೋರ್ಟ್ಫೋಲಿಯೋ ಮತ್ತು ಅದ್ರ ಟೋಟಲ್ ವ್ಯಾಲ್ಯೂ ಎಷ್ಟು ಇರುತ್ತಲ್ಲ ಅದನ್ನ ನಾನು ನನ್ನ ಗ್ರ್ಯಾಂಡ್ ಸನ್ ಅವ್ರ ಗ್ರ್ಯಾಂಡ್ ಡಾಟರ್ ಗೆ ಆಸ್ ಎ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಒಂದು ಔಟ್ ಆಫ್ ದಿ ಬಾಕ್ಸ್ ಯೋಚನೆಯನ್ನ ಮಾಡಿ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಕೇಸ್ ಏನಪ್ಪಾ ಅಂತಂದ್ರೆ, ಇಟ್ಸ್ ಎ ಬಾಸ್ಕೆಟ್ ಆಫ್ ಸ್ಟಾಕ್. ಸೊ ಈ ಸ್ಮಾಲ್ ಕೇಸ್ ಅಲ್ಲಿ ನಾನು ನಮ್ಮ ಭಾರತದ 10 ಕಂಪನಿಗಳನ್ನು ಐಡೆಂಟಿಫೈ ಮಾಡ್ತೇನೆ ಮತ್ತು ಆ ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಯತ್ನವನ್ನ ಮಾಡ್ತೀನಿ. ನೀವು ರೀಸೆಂಟ್ಲಿ ನೋಡಿದ್ರಿ, ನಮ್ಮ ಇನ್ಫೋಸಿಸ್ ಚೇರ್ಮನ್ ನಾರಾಯಣ ಮೂರ್ತಿ ಅವರು ತನ್ನ ಗ್ರ್ಯಾಂಡ್ ಸನ್, ಐ ಡೋಂಟ್ ನೋ ಗ್ರ್ಯಾಂಡ್ ಸನ್ ಆರ್ ಗ್ರ್ಯಾಂಡ್ ಡಾಟರ್, he gave shares of Infosys, it's worth of 270 crores. ಸೊ ಅದೇ ರೀತಿ ನಾನು ನಮ್ಮ ಭಾರತದ 10 ಕಂಪನಿಗಳನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೇವೆ. ಫ್ರೆಂಡ್ಸ್, ನಿಮಗೆ ಈಸಿ ಅನಿಸಬಹುದು 10 ಕಂಪನೀಸ್ ನಾನು ಬೇಕಾದ ಯಾವ್ದಾದ್ರು ತಗೋಬಹುದು ಅಂತ, ಬಟ್ ಐ ಟೆಲ್ ಯು ದಿಸ್ ಜಾಬ್ ಇಸ್ ನಾಟ್ ಈಸಿ. ಸೊ ನೀವು ಕೂಡ ನಿಮ್ಮ ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿ ಮತ್ತು ನೀವು ಒಂದು ಪ್ರಯತ್ನ ಮಾಡಿ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರಲಿಲ್ಲ ಗೊತ್ತಿಲ್ಲ, ಬಟ್ ಒಂದು ಸ್ಮಾಲ್ ಕೇಸ್ ವಿ ಕ್ಯಾನ್ ಕ್ರಿಯೇಟ್ ಇಟ್, ರೈಟ್? ಸೊ ಯು ಕ್ಯಾನ್ ಆಲ್ಸೋ ಡೂ ಅಲಾಂಗ್ ವಿತ್ ಮೀ. ಸೊ ನಾನೀಗ ನಿಮ್ ಜೊತೆ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಅಲ್ಲೇ ನಾನು ತೋರಿಸ್ತಾ ಇದ್ದೇನೆ. ನಾನು ಆಲ್ರೆಡಿ ಒಂದು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಿಟ್ಟಿದ್ದೇನೆ. ಲೈಕ್ ಲಾಸ್ಟ್ ಮಂತ್ ಅಲ್ಲೇ ನಾನು ಇದನ್ನ ಕ್ರಿಯೇಟ್ ಮಾಡಿದ್ದೇನೆ. ಇದರಲ್ಲಿ ಯಾವ ಯಾವ ಕಂಪನೀಸ್ ಗಳನ್ನ ನಾನು ಚೂಸ್ ಮಾಡಿದ್ದೇನೆ ಅದನ್ನ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ನಮ್ಮ ಭಾರತದ 10 ಕಂಪನೀಸ್ ಗಳನ್ನ ನಾನು ಇಲ್ಲಿ ಆಡ್ ಮಾಡಿದ್ದೇನೆ. ಸೊ ನಿಮ್ಗೆ ಯಾವ್ದು ಅನ್ಸುತ್ತೆ ಅದನ್ನ ನೀವು ಇಲ್ಲಿ ಆಡ್ ಮಾಡಬಹುದು. ಸಿ ನೋಡಿ, ಇಲ್ಲಿ ಇಟ್ ಇಸ್ ಕಮಿಂಗ್ ಅನ್ SIP ಆಫ್ 38,814 rupees. ಸೊ ಇಲ್ಲಿ ನಾನು ಯಾವ ಯಾವ ಕಂಪನೀಸ್ ಗಳನ್ನ ಆಡ್ ಮಾಡಿದ್ದೇನೆ ಅಂದ್ರೆ, ITC ಇನ್ FMCG ಸೆಕ್ಟರ್ ಐ ಹ್ಯಾವ್ ಸೆಲೆಕ್ಟೆಡ್ ITC. ಯಾಕೆ ಅಂತಂದ್ರೆ ನನ್ಗೆ ಗೊತ್ತಿದೆ FMCG ಸೆಕ್ಟರ್ ಇಟ್ಸ್ ಅನ್ ರಿಸೆಷನ್ ಪ್ರೂಫ್ ಸೆಕ್ಟರ್, ಅಂಡ್ ಈ ಸೆಕ್ಟರ್ ಇದ್ದೇ ಇರುತ್ತೆ ಇನ್ ದ ನೆಕ್ಸ್ಟ್ 20-25. ಯಾಕಂದ್ರೆ ಇವತ್ತು ಕೂಡ ಮ್ಯಾಗಿ ನಾನ್ ತಿಂತಾ ಇದ್ದೇನೆ, ನೆಕ್ಸ್ಟ್ ನನ್ನ ಜನರೇಷನ್ ಕೂಡ 100% ಮ್ಯಾಗಿ ತಿಂದೇ ತಿನ್ನತ್ತೆ. ಈ ಸೆಕ್ಟರ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ಸೆಕ್ಟರ್ ಇಂದ ನಾನು ITC ಕಂಪನಿನ ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ನೀವು ITC ಸ್ಟಾಕ್ ಪ್ರೈಸ್ ಅನ್ನ ನೋಡಕ್ ಹೋದ್ರೆ, ಇಟ್ಸ್ ಅಂಡ್ ವೆರಿ ಕ್ಯಾಶ್ ರಿಚ್ ಕಂಪನಿ, ಅಂಡ್ ಇಟ್ ಹ್ಯಾಸ್ ಗಿವನ್ ವೆರಿ ಗುಡ್ ರಿಟರ್ನ್, ಅಂಡ್ ಒಂದು ಒಳ್ಳೆಯ ಡಿವಿಡೆಂಡ್ಸ್ ಕೂಡ ನನ್ನ ಈ ಸ್ಟಾಕ್ ಇಂದ ನಾನು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅಂಡ್ ನೆಕ್ಸ್ಟ್ ಫ್ರಮ್ ದ ಬ್ಯಾಂಕಿಂಗ್ ಸೆಕ್ಟರ್ ಐ ಹ್ಯಾವ್ ಸೆಲೆಕ್ಟೆಡ್ ಮೈ ಫೇವರೇಟ್ HDFC ಬ್ಯಾಂಕ್. ಎಸ್, ತುಂಬಾ ಜನ ಇಲ್ಲಿ ಆರ್ಗ್ಯೂ ಮಾಡಬಹುದು, HDFC ಬ್ಯಾಂಕ್ ಕೆಲವು ವರ್ಷಗಳಿಂದ ಒಳ್ಳೆಯ ರಿಟರ್ನ್ಸ್ ಅನ್ನ ಯೂನಿಟ್ ಸಿಗುತ್ತೆ. ಹೌದು, ಐ ಅಗ್ರಿ. ಬಟ್ ನಾನು ಈ ಪೋರ್ಟ್ಫೋಲಿಯೋನ ಲೈಕ್ 35 to 40 years ಗೋಸ್ಕರ ಮಾಡ್ತಾ ಇದ್ದೇನೆ. ಐ ನೋ ಒನ್ ಆರ್ ದ ಅದರ್ ಡೇ HDFC will come back and it can give very good returns for their investors. I have other option. I can also select SBI if I want, but I personally believe HDFC has more capability other than SBI. So ಅದಕ್ಕೋಸ್ಕರ ಒಂದೇ ಕಾರಣಕ್ಕೆ ನಾನು HDFC ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. And from IT I have selected the top IT sector from India, that is TCS. ಏನಾದ್ರೂ ಆಗ್ಲಿ TCS ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇಟ್ಸ್ ಫ್ರೆಂಡ್ಸ್, ಇದು ತುಂಬಾ ಲಾಂಗ್ ಪೋರ್ಟ್ಫೋಲಿಯೋ, ಲೈಕ್ 30-35 years. ಈಗ 2-3 months ಗೋಸ್ಕರ ನಾನು ಇದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಲಾರ್ಜ್ ಕ್ಯಾಪ್ ಕಂಪನೀಸ್ ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಎನಿ ಅದರ್ ಡೇ TCS ವಿಲ್ ಬಿ ದೇರ್. ಯಾಕೆಂತಂದ್ರೆ ಟಾಟಾದಿಂದ ಎನಿ ಕಂಪನೀಸ್ ವಿ ನೋ, ನನ್ನ ಹಿಂದಿನ ಜನರೇಷನ್ ನಲ್ಲೂ ಟಾಟಾ ಇತ್ತು. ಸೊ ಈಗ ಮುಂದಿನ ಜನರೇಷನ್ಗೂ 100% ಟಾಟಾ ಇದ್ದೇ ಇರುತ್ತೆ. ಸೊ ಇದೇ ಒಂದು ರೀಸನ್ ಗೆ ನಾನು TCS ಅನ್ನ ಸೆಲೆಕ್ಟ್ ಮಾಡಿದ್ದೇನೆ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ಅದರ್, ಲೈಕ್ ಅವರ್ ಮೊಟಭಾಯ್ ರಿಲಯನ್ಸ್ ಇಂಡಸ್ಟ್ರೀಸ್. ಎಸ್ ಫ್ರೆಂಡ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಹಿಂದಿನ 20 ವರ್ಷದಲ್ಲಿ ಯಾವ ರೀತಿ ಮಲ್ಟಿ ಬ್ಯಾಗರ್ ಇತ್ತಲ್ಲ, ಅದೇ ರೀತಿ ಇನ್ನು ಮುಂದಿನ ಬರುವ 25-30 ವರ್ಷದಲ್ಲಿ 100% ಮಲ್ಟಿ ಬ್ಯಾಗರ್ ಆಗೇ ಆಗುತ್ತೆ. ಯಾಕಂತಂದ್ರೆ ರಿಲಯನ್ಸ್ ಇಂಡಸ್ಟ್ರಿಯ ಚೇರ್ಮನ್ ಮಿಸ್ಟರ್ ಮುಖೇಶ್ ಅಂಬಾನಿ ಅವರು ತನ್ನ ಜನರೇಷನ್ ಮುಂದಿನ 3 ಮಕ್ಕಳಿಗೆ ರಿಲಯನ್ಸ್ ಅನ್ನ ಆಲ್ರೆಡಿ ಅವರು ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ದಟ್ ಈಸ್ ಆಲ್ಸೋ ವೆರಿ ವೆಲ್ ದೇ ಹ್ಯಾವ್ ಮೇಂಟೈನ್ಡ್, ಅಂಡ್ ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಗಿವನ್ ಟು ದೇರ್ ಚಿಲ್ಡ್ರನ್. ಸೊ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಆ ರಿಲಯನ್ಸ್ ಏನ್ ಬಿಸ್ನೆಸ್ ಇದೆಲ್ಲ, ಇಟ್ಸ್ ಆಲ್ವೇಸ್ ಇನ್ ಸನ್ ರೈಸ್ ಸೆಕ್ಟರ್. ಲೈಕ್ ನೀವು ಜಿಯೋ ತಗೋಬಹುದು, ನಾವು ದೇ ಆರ್ ಇನ್ ಕಮಿಂಗ್ ಇನ್ ಇನ್ವೆಸ್ಟಿಂಗ್ ಇನ್ ಸೆಮಿ ಕಂಡಕ್ಟರ್ ಆಲ್ಸೋ. ಸೊ ಅದಕ್ಕೋಸ್ಕರ ರಿಲಯನ್ಸ್ ಏನಿಲ್ಲ ಏನಂದ್ರು ಮಿನಿಮಮ್ 30 years ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಕಂಪನಿಯನ್ನ ಸೆಲೆಕ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಇಸ್ ಫ್ರಮ್ ಫಿನಾನ್ಷಿಯಲ್ ಐ ಹ್ಯಾವ್ ಸೆಲೆಕ್ಟೆಡ್ ಲೈಫ್ ಇನ್ಶೂರೆನ್ಸ್, LIC ಆಫ್ ಇಂಡಿಯಾ. LIC ಹತ್ರ ನಮ್ಮ ಭಾರತದಲ್ಲಿ ದುಡ್ಡು ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ 100% LIC ಹತ್ರ ದುಡ್ಡು ಇದೆ. ಹೌದು, ಈಗ ಅವರ ಇನ್ಶೂರೆನ್ಸ್ ಪೆನೆಟ್ರೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ, ಬಟ್ ಒನ್ ಆರ್ ದ ಅದರ್ ಡೇ LIC ಹ್ಯಾಸ್ ಟು ಎಕ್ಸಿಸ್ಟ್. ಯಾಕಂದ್ರೆ ಅವ್ರ ಹತ್ರ ಅಷ್ಟೊಂದು ಕ್ಯಾಶ್ ಇದೆ, ಐದರ್ ಇನ್ ದೇರ್ ಇನ್ಶೂರೆನ್ಸ್ ಆರ್ ಫಿನಾನ್ಷಿಯಲ್ ಸರ್ವಿಸಸ್ LIC ಇದ್ದೇ ಇರುತ್ತೆ. ಸೊ ಅದನ್ ಬಿಟ್ಟು ನೆಕ್ಸ್ಟ್ ಐ ಹ್ಯಾವ್ ಸೆಲೆಕ್ಟೆಡ್ ಟೈಟಾನ್.
ಟೈಟನ್ ಕಂಪನಿ ಆಲ್ರೆಡಿ ವಿ ನೋ ಇಟ್ಸ್ ಅಂಡ್ ಮಲ್ಟಿ ಬ್ಯಾಗರ್. ಸೊ ಇದು ತುಂಬಾ ಒಳ್ಳೆ ಕಂಪನಿ. ಸೊ ಇದು ನೆಕ್ಸ್ಟ್ 2025 ಜನರೇಷನ್ ಗೋಸ್ಕರ ಇದ್ದೇ ಇರುತ್ತೆ. ಸೊ ಐ ಹ್ಯಾವ್ selected this Titan. Apart from Titan, I have also selected Adani Ports and Special Economic Zone. So I am not sure whether this will exist or not, but ಒಂದು ನಾನು ಇಲ್ಲಿ ಬೆಟ್ ಅನ್ನ ತಗೋತಾ ಇದ್ದೀನಿ. ಐ ಮೇ ಚೇಂಜ್. ಇವಾಗ ಸದ್ಯಕ್ಕೆ ಇದನ್ನ ನಾನು ಮಾಡಿಟ್ಟಿನಿ, ಬಟ್ ಆಕ್ಚುಲಿ ವೆನ್ ನಾನು ಯಾವಾಗ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರಲಿಲ್ಲ, ಅವಾಗ ನಾನು ಇನ್ನೂ ಇದನ್ನ ಸ್ವಲ್ಪ ಕ್ಲಿಯರ್ಲಿ ಎಕ್ಸಾಮಿನ್ ಮಾಡಿ ಐ ಮೇ ರಿಮೂವ್ ಅದಾನಿ ಪೋರ್ಟ್ಸ್. ಯಾಕಂತಂದ್ರೆ ಇಟ್ಸ್ ಟೋಟಲಿ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ಫ್ರೆಂಡ್ಸ್ ನಂಗೆ. ಅದಕ್ಕೋಸ್ಕರ ನಿಮ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾಕಂದ್ರೆ ಇದು 5, 10, 15 ವರ್ಷದ ಪೋರ್ಟ್ಫೋಲಿಯೋ ಇಲ್ಲ, 30-35 ಇಯರ್ಸ್ ಗೋಸ್ಕರ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಐ ವಿಲ್ ಸಿ ಐ ಕ್ಯಾನ್ ಆಡ್ ಐ ಕ್ಯಾನಾಟ್ ಐ ಡೋಂಟ್ ನೋ ನೌ. ಅದನ್ನ ಬಿಟ್ಟು JFS, Jio Financial Services, yes, they have recently come with an IPO, so it will also stay up to next 30 years without any doubt. So I have selected the Jio Financial Services. ಇದನ್ನ ಬಿಟ್ಟು ನನಗೆ ಟಾಟಾ ಇನ್ವೆಸ್ಟ್ಮೆಂಟ್ ಒಂದು ಆಪ್ಷನ್ ಇದೆ, ಸೊ ಅದನ್ನ ಕೂಡ ನಾನು ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇಸ್ BSE. ಸೊ ನಮ್ಮ ದೇಶದಲ್ಲಿ ಇರೋದೇ 2 ಸ್ಟಾಕಿಂಗ್, ದಟ್ ಇಸ್ BSE ಅಂಡ್ NSE. BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ತುಂಬಾ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್, ಇದು 100% ಇರಲೇಬೇಕು. ಸೊ ಅದಕ್ಕೋಸ್ಕರ ನಾನು BSE ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಫ್ರಮ್ ಫಾರ್ಮಾಸ್ಯೂಟಿಕಲ್ಸ್ ಐ ಹ್ಯಾವ್ ಸೆಲೆಕ್ಟೆಡ್ ದ ಸಿಪ್ಲಾ. ಯಾಕೆಂತಂದ್ರೆ ಫಾರ್ಮಾಸ್ಯೂಟಿಕಲ್ಸ್ ಬೇಕೇ ಬೇಕು. ಸೊ ಮುಂಬರುವ ದಿನಗಳಲ್ಲಿ ನನ್ಗನ್ಸೋ ಮಟ್ಟಿಗೆ ಇದರ ಬೇಡಿಕೆ ತುಂಬಾ ಜಾಸ್ತಿ ಆಗ್ತದೆ. ಯಾಕಂದ್ರೆ ಜನರೇಷನ್ ನೋಡಕ್ ಹೋದ್ರೆ ಇಟ್ಸ್ ಎ ನೀಡ್. ಸೊ ಅದಕ್ಕೋಸ್ಕರ ನಾನು ಈ 10 ಕಂಪನೀಸ್ ಗಳನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇದರಲ್ಲಿ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಫ್ರೆಂಡ್ಸ್, ಐ ಕ್ಯಾನ್ ಅಕ್ಸೆಪ್ಟ್ ಐ ಕ್ಯಾನ್ ಗೆಟ್ ಮಿನಿಮಮ್ 15% CAGR ಎವ್ರಿ ಇಯರ್. ಸೊ ನೀವು ಇದನ್ನ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ಎಷ್ಟು ಅಮೌಂಟ್ ಆಗ್ಬೋದು. ಸೊ ನಾವು ಲೆಟ್ ಅಸ್ ಸೇ ಲೈಕ್ 38,000. ಸೊ 38,000 ಸ್ವಲ್ಪ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ವಿಲ್ ಸಿ ಐ ಪುಟ್ ಸಮ್ ರ್ಯಾಂಡಮ್ 30,000. ಓಕೆ, 30,000 and final duration is for no, this is not CAGR. Okay, we'll go with SIP calculator. Okay, so friends, I am investing for 38,000 beda. Let us take some 30k. Okay, 30k it's amount. So I can expect minimum 15% CAGR. Correct. So I'll choose this 15% and investment period is like 40 years from now. See, so non total agi 1.44 ಅಂದ್ರೆ almost 1.5 CR ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ. So the amount is like 94 crores I can make. Friends, it is 94 crores just total value, but I'll also get the dividends, right? That also I'll invest. See, 30 ವರ್ಷ ಅಥವಾ 40 ವರ್ಷ ಆದ್ಮೇಲೆ ನಾನು ಡೈರೆಕ್ಟ್ ಆಗಿ ಈ ಸ್ಮಾಲ್ ಕೇಸ್ ಅನ್ನ ನನ್ನ ಗ್ರ್ಯಾಂಡ್ ಸನ್ ಗೆ ಅಥವಾ ಪೇರೆಂಟ್ಸ್ ನಾಟ್ ಪೇರೆಂಟ್ಸ್ ಅವ್ರಿಗೆ ಕೊಟ್ಟಾಗ ಅವ್ರು ಲಿಟರಲಿ ಜಾಬ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟೊಂದು ಡಿವಿಡೆಂಡ್ ಬರ್ತಾ ಇರುತ್ತೆ ಅಂದ್ರೆ ಆ ಡಿವಿಡೆಂಡ್ ಇಂದಾನೆ ಅವ್ರದ್ದು ತಮ್ಮ ದಿನಚರಿ ಎಲ್ಲ ಮುಗಿದು ಹೋಗ್ಬಿಡುತ್ತೆ. ಸೊ ವೈ ಕಾಂಟ್ ವಿ ಡೂ ಲೈಕ್ ದಿಸ್? ಸೊ ತುಂಬಾ ಜನ ಕೇವಲ ರಿಯಲ್ ಎಸ್ಟೇಟ್ ಗೋಲ್ಡ್ ಅಲ್ಲಿ ಮಾಡ್ತಾರೆ. ಇದು ಕೂಡ ನಾವು ಒಂದು ಒಳ್ಳೆಯ ಆಪ್ಷನ್ ಇಟ್ಕೊಂಡು ನಾವು ಮಾಡಬಹುದು ತಾನೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಸೊ ತುಂಬಾ ಜನ ಇಲ್ಲಿ ಆರ್ಗ್ಯೂ ಮಾಡಬಹುದು, ಇಷ್ಟು ದುಡ್ಡು ಯಾವ ರೀತಿ ಬರುತ್ತೆ? ಸೊ 94 crores ಇಟ್ಸ್ ಟೂ ಹ್ಯೂಜ್, ರೈಟ್? ಇಟ್ಸ್ ಲೈಕ್ 100 crores. ಇಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಎಸ್, ನಾವು ಮಾಡೇ ಮಾಡ್ತೀವಿ. ಯಾಕೆಂತಂದ್ರೆ ಇವಾಗ ನೋಡಿ, ಇದನ್ನೇನಾದ್ರೂ ನಾನು 12% ನಾನು ಅಂತಂದಾಗ 35 ಕೋಟಿ ಬರುತ್ತೆ ಅಂತಂದ್ರೆ ಎಸ್, ನೀವು ನಂಬ್ತೀರಾ ತಾನೆ? 12% ರಿಟರ್ನ್ ಐ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ವೈ ಕಾಂಟ್ ಐ ಕೆನಾಟ್ ಎಕ್ಸೆಪ್ಟ್ 15%? ಸೊ 94 crores ನಮ್ಗೆ ಅದು ಸ್ವಲ್ಪ ಅನ್ರಿಯಲಿಸ್ಟಿಕ್ ನಂಬರ್ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಮೈಂಡ್ ಅಷ್ಟೊಂದು ಈಸಿಲಿ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಸೊ ನೀವೇನಾದ್ರೂ ನಿಮ್ಮ ಅಜ್ಜಂದರಿಗೆ ಅಥವಾ ನಿಮ್ಮ ಹಿಂದಿನ ಜನರೇಷನ್ ಗೆ ನೀವು ಕೇಳಿದಾಗ, ಸೊ 1 crore ನಾನು ಪೋರ್ಟ್ಫೋಲಿಯೋ ವ್ಯಾಲ್ಯೂ ನನ್ಗೆ ಆಗ್ಬೇಕು ಅಂತ ನೀವು ಅವ್ರಿಗೇನಾದ್ರೂ ಕೇಳಿದಾಗ ಅವ್ರಿಗೆ ತುಂಬಾ ದೊಡ್ಡ ಅಮೌಂಟ್ ಆಗಿರ್ತದೆ. 1 CR 2 CR ನನ್ನ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಇದೆ. ಬಟ್ ಅದೇ ಈಗ ಮುಂಬರುವ ಜನರೇಷನ್ ನಮ್ಗೆ 1 CR ಇಸ್ ನಥಿಂಗ್. ಸೊ ಅದೇ ರೀತಿ ನೆಕ್ಸ್ಟ್ ಜನರೇಷನ್ ಏನ್ ಬರುತ್ತಲ್ಲ ಅವ್ರಿಗೆ 100 crores is nothing. So ಅದಕ್ಕೋಸ್ಕರ at that I don't know how much value will be there compared with the inflation. See, I'll adjust inflation in this SIP only because ನನ್ಗೆ ಯಾವ ರೀತಿ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ನಾನು ನನ್ನ SIP ಅಮೌಂಟ್ ಅನ್ನ ಮಂತ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತೇನಲ್ಲ. ಸೊ ಅದಕ್ಕೋಸ್ಕರ SIP ಇನ್ಫ್ಲೇಷನ್ ಇಸ್ ಆಟೋ ಅಡ್ಜಸ್ಟೆಡ್. ಸೊ ನಾವು ಇನ್ಫ್ಲೇಷನ್ ಬಗ್ಗೆ ಇಲ್ಲಿ ಮಾತಾಡೋದು ಅವಶ್ಯಕತೆನೇ ಇಲ್ಲ. ಸೊ ನಾನು ಮಿನಿಮಮ್ 15% ರಿಟರ್ನ್ಸ್ ಏನಾದ್ರು ಹಿಡಿದ್ರೆ, ಸೊ 94 crore rupees ತುಂಬಾ ಜಾಸ್ತಿ ಆಯ್ತಲ್ಲ. ಸೊ ಇದನ್ನ ನಾನು ಕ್ರಿಯೇಟ್ ಮಾಡಿ ನನ್ನ ಜನರೇಷನ್ ಗೆ ಏನಾದ್ರು ಗಿಫ್ಟ್ ಕೊಟ್ರೆ ಅವ್ರು ಎಷ್ಟು ಹ್ಯಾಪಿ ಆಗಿರ್ತಾರೆ. ಸೊ ಐ ಡೋಂಟ್ ನೋ ವೆದರ್ ಐ ಇನ್ವೆಸ್ಟರ್ ನೋಡಿ ನಾನು ಪದೇ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಐ ಆಮ್ ಕ್ರಿಯೇಟಿಂಗ್ ಇಟ್. ನೀವು ಕೂಡ ನಿಮ್ಗೆ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ಜಸ್ಟ್ ಇಲ್ಲಿ ಕ್ರಿಯೇಟ್ ಸ್ಮಾಲ್ ಕೇಸ್ ಅಂತ ಇದೆ, ಇಲ್ಲಿ ಹೋಗಿ ನೀವು ಕ್ರಿಯೇಟ್ ಮಾಡಬೇಕು. ಸೊ ಇದೇ ರೀತಿ ನಾನು ಪ್ರಾಕ್ಟೀಸ್ ಗೋಸ್ಕರ ಕೆಲವೊಂದು ಸ್ಮಾಲ್ ಕೇಸ್ ಅನ್ನ ಮಾಡಿದ್ದೆ. ಲೈಕ್ ಇದು ಮುಹೂರ್ತ್ ಟ್ರೇಡಿಂಗ್ ದಿನ ಮಾಡಿದ್ದೆ ಅನ್ಸುತ್ತೆ. ಲೈಕ್ November 12 I have created, it has given almost 16% return. And the happy Dasara day I have created on 24th October. So already it has
has given 10%. If you want to see companies, I have a company. So Beta Drugs 1 month -5. Oh my god. Varun Beverages -3. Last 1 month market ne ಇಡೀ ಮಾರ್ಕೆಟ್ ಅಲ್ಲಿ ಡೌನ್ ಟ್ರೆಂಡ್ ಇದೆ ಅಲ್ಲ. ಸೊ Angel One -17, Cinco Gold -11%, Fintech -13%. But if you see last 1 year it had 200%, Cinco Gold 86, Angel One 139, Varun Beverages 108, Beta Drugs 93%. ಸೊ ಇದೇ ರೀತಿ ನೀವು ಸ್ಮಾಲ್ ಕೇಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಹ್ಯಾಪಿ ಡೇಸ್ ಅಲ್ಲಿ ಬಿಕಾಜಿ ಇದೆ, ಸಾಕ್ಷಿ, Beta Drugs, ಗಾರ್ವೆ ಹೈಟೆಕ್, TV18, ಯಶೋ ಇಂಡಸ್ಟ್ರೀಸ್, ಅಗ್ರವಾಲ್. ಸೊ ಈ ರೀತಿ ಬಟ್ ಹೈಯೆಸ್ಟ್ ರಿಟರ್ನ್ ಬಂದ್ಬಿಟ್ಟು ದಿಸ್ ಇಸ್ ಟೈಮ್ ಪಾಸ್ ಕಮ್ಯುನಿಟಿ ಕ್ಲಬ್ ಪೋರ್ಟ್ಫೋಲಿಯೋ. ಇದು ನಾನು ಸುಮ್ಮನೆ ಕ್ರಿಯೇಟ್ ಮಾಡಿದ್ದೆ ಆನ್ ಅಕ್ಟೋಬರ್ 2. ಇಟ್ ಹ್ಯಾಸ್ ಈ ಕೆಲವು ಲಾಸ್ಟ್ 1 ಮಂತ್ ಅಲ್ಲಿ ಮಾರ್ಕೆಟ್ ಕರೆಕ್ಷನ್ ಆದರೂ ಐ ಆಮ್ ಗೆಟಿಂಗ್ ಸ್ಟಿಲ್ 33%. ಅಕ್ಟೋಬರ್ ಅಂದ್ರೆ ಆಲ್ಮೋಸ್ಟ್ ನವೆಂಬರ್, ಡಿಸೆಂಬರ್, ಜಾನ್ವರಿ 4 ಮಂತ್ಸ್ ಅಲ್ಲಿ ನನಗೆ 33%. ಯಾವ ಕಂಪನೀಸ್ ಇದ್ರಲ್ಲಿ ನೋಡ್ಬೇಕು. ಯುನೈಟೆಡ್ ಸ್ಪಿರಿಟ್ಸ್ -3, KPI Green -7, Motherson Sumi -14, Venus Pipe no profit no loss in 1 month -13, Muscat Dock, IDFC -6, KPIT -17, Varun Beverages -3, Hindalco -10. Oh, last 1 month ಅಲ್ಲಿ ಆಲ್ಮೋಸ್ಟ್ 10% ನನ್ನ ಪೋರ್ಟ್ಫೋಲಿಯೋ ಡೌನ್ ಆದ್ರೂ ಸ್ಟಿಲ್ ಐ ಹ್ಯಾವ್ 33%. ದಿಸ್ ಇಸ್ ಇನ್ಸೇನ್ ಫ್ರೆಂಡ್ಸ್. ಈ ವಿಡಿಯೋ ಕ್ರಿಯೇಟ್ ಮಾಡೋ ಉದ್ದೇಶ ಏನಾಗಿತ್ತು ಅಂದ್ರೆ ನಾವು ನಮ್ಮ ಮೈಂಡ್ ಸೆಟ್, ದ ವೇ ಆಫ್ ಥಿಂಕಿಂಗ್ ಅನ್ನ ನಾವು ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಕ್ರಿಯೇಟ್ ಮಾಡಿದೆ. ಸೊ ಇದರಿಂದ ನಿಮಗೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮ್ಗೆ ನೀವು ಕೂಡ ಈ ರೀತಿ ಸ್ಮಾಲ್ ಕೇಸ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು. ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಅನ್ಸಿದ್ರೆ ಈ ಕಂಪನಿ ಚೆನ್ನಾಗಿಲ್ಲ ಅಂತ ನೀವು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ನಾನು ಕಮೆಂಟ್ಸ್ ಅಲ್ಲಿ ತುಂಬಾ ಡೌಟ್ಸ್ ಗಳನ್ನ ನಾನು ಕ್ಲಿಯರ್ ಅನ್ನ ಮಾಡ್ತೇನೆ. ಸೊ ನೀವು ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ. ಸೊ ನಾವು ಹೊಸದೊಂದು ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಇದೊಂದು ಎಕ್ಸ್ಪೆರಿಮೆಂಟ್ ಗೋಸ್ಕರ ನಾನು ಈ ವಿಡಿಯೋ ಕ್ರಿಯೇಟ್ ಮಾಡಿದೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ನನ್ನ ಯೋಚನೆ ಯಾವ ರೀತಿ ಇತ್ತು ಅಂತ ಹೇಳಿ ಅವರು ಕೂಡ ಕಮೆಂಟ್ಸ್ ಅನ್ನ ಮಾಡಬಹುದು. ಸೊ ನಾನು ಫೈನಾನ್ಸ್ ಮತ್ತು ಪರ್ಸನಲ್ ಫೈನಾನ್ಸ್ ಗಳ ಮೇಲೆ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನಲ್ ಅನ್ನ ಚೆಕ್ಔಟ್ ಮಾಡಬಹುದು. ಸೊ ನಿಮ್ಗೇನಾದ್ರೂ ಇದೇ ರೀತಿ ವಿಡಿಯೋಸ್ ಗಳನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ನೀವು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.